ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವಾಸ್ ಪಾಡ್ಕಾಸ್ಟ್. ನಾನು ಶಿವ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ₹0 ಇರುವಾಗ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಮಂತ್ ಎಂಡಲ್ಲಿ ಎಲ್ಲರ ಪಾಕೆಟೂ ಎಂಟಿ ಆಗಿರುತ್ತೆ, ಆ ಟೈಮಲ್ಲಿ ಎಕ್ಸ್ಟ್ರಾ ಇನ್ಕಮ್ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ಲಾಗಿ ಯೂಸ್ ಮಾಡೋ ಮೆಥಡ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕಿಲ್ ಆ್ಯಸ್ ಎ ಸರ್ವಿಸ್. ಹಾಗಂದರೆ ಏನಪ್ಪ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಏನೋ ಒಂದು ಸ್ಕಿಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಡಿಜಿಟಲ್ ಮಾರ್ಕೆಟರ್. ನಾನು ಬೇಸಿಕ್ಲಿ ಏನು ಮಾಡ್ತೀನಿ ಅಂದರೆ ವೆಬ್ಸೈಟ್ ಡಿಸೈನ್ ಮಾಡ್ತೀನಿ, ಅದಾದಮೇಲೆ ಗ್ರಾಫಿಕ್ ಡಿಸೈನ್ ಮಾಡ್ತೀನಿ, ಅದಾದಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್ ಇದೆಲ್ಲ ಮಾಡ್ತಾಯಿರ್ತೀನಿ. ಸೊ ನನಗೆ ನನ್ನ ಮಂತ್ ಎಂಡಲ್ಲಿ ಇಲ್ಲ ನನ್ನ ಪಾಕೆಟ್ ಝೀರೋ ಇರುವಾಗ ಈ ಮೆಥಡ್ ನಾನು ಫಾಲೋ ಮಾಡ್ತೀನಿ. ನಾನು ಏನಪ್ಪ ಮಾಡ್ತೀನಿ ಅಂದರೆ, ಸಿಂಪಲಾಗಿ ಗೂಗಲ್ಗೆ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದರೂ ಆಗಿರ್ಬೋದು, ಇಲ್ಲ ಇಂಟೀರಿಯರ್ ಡಿಸೈನ್ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರ್ಬೋದು. ಈ ಥರ ನಾನೇನು ಮಾಡ್ತೀನಿ, ಗೂಗಲಲ್ಲಿ ಬಿಸ್ನೆಸ್ ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತೇನೆ. ಸರ್ಚ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೇನೆ. ಸರ್, ನಿಮ್ಮ ಬಿಸ್ನೆಸ್ಗೆ ಏನಾದರೂ ಅಡ್ವರ್ಟೈಸ್ಮೆಂಟ್ ರಿಕ್ವೈರ್ಮೆಂಟ್ ಇದೆಯಾ, ಇಲ್ಲ ನಿಮ್ಮ ಬಿಸ್ನೆಸ್ಗೆ ಏನಾದರೂ ಗ್ರಾಫಿಕ್ ಡಿಸೈನ್ ಬೇಕಾಗಿದೆಯಾ, ವಿಡಿಯೋ ಎಡಿಟಿಂಗ್ ಬೇಕಾಗಿದೆಯಾ ಅಂತ ಕೇಳ್ತೀನಿ. ಅವ್ರಿಗೇನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ನಾನೇನು ಮಾಡ್ತೀನಿ ಅಂದರೆ, ನಾನು ನನ್ನ ಸ್ಕಿಲ್ಲಿಂದ ನಾನು ಅವ್ರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ. ಮಂತ್ ಎಂಡ್ ಟೈಮಲ್ಲಿ 3000, 5000 ಈ ಥರ ಅರ್ನ್ ಮಾಡ್ತೀನಿ. ಇದು ಸ್ಕಿಲ್ ಆ್ಯಸ್ ಎನ್ ಸರ್ವಿಸ್ ಅಂತ. ಮತ್ತು ನನ್ನ ಹತ್ರ ಈ ಸ್ಕಿಲ್ಲೆಲ್ಲ ಇಲ್ಲಪ್ಪ, ನಾನೇನು ಮಾಡ್ಬೋದು, ನನಗಿದೆಲ್ಲ ಗೊತ್ತೇ ಇಲ್ಲ, ನನಗೆ ವೆಬ್ ಡಿಸೈನಿಂಗ್ ಗೊತ್ತಿಲ್ಲ, ಮತ್ತು ಡಿಜಿಟಲ್ ಮಾರ್ಕೆಟಿಂಗು ಗೊತ್ತಿಲ್ಲ, ವಿಡಿಯೋ ಎಡಿಟಿಂಗು ಗೊತ್ತಿಲ್ಲ, ನನಗಿದೆಲ್ಲ ಐಡಿಯಾನೇ ಇಲ್ಲ, ಮತ್ತು ನಂಗೆ ಕಲಿಯೋಕ್ಕೆ ಟೈಮ್ ಬೇಕಾಗುತ್ತೆ, ನನಗಿವಾಗ ಇಮಿಡಿಯೇಟಾಗಿ ಅಮೌಂಟ್ ಮಾಡಬೇಕು ಅಂದರೆ ನೀವೇನು ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ನೀವೇನೋ ಜಾಬ್ ಹುಡುಕ್ತಾ ಇದ್ದರೆ, ನಿಮ್ಮ ಥರ ಎಷ್ಟು ಜನ ಜಾಬ್ ಹುಡುಕ್ತಾರಲ್ಲ, ಎಷ್ಟು ಕಂಪನೀಸ್ ಎಂಪ್ಲಾಯೀಸ್ನ ಹುಡುಕ್ತಾರಲ್ಲ, ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಫ್ರೆಂಡ್ಸ್ ಯಾರನ್ನ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಬ್ ಅಂತ ತೊಗೊಳ್ಳಿ, ಟೆಲಿಕಾಲಿಂಗ್ ಆದರೂ ಇರ್ಬೋದು, ಇಲ್ಲ ರಿಸೆಪ್ಷನಿಸ್ಟ್ ಆದರೂ ಆಗಿರ್ಬೋದು. ಬೇರೆ ಕಂಪನಿ ಹತ್ರ ಮಾತಾಡಿ, ಸರ್ ನಿಮ್ಮ ಕಂಪನಿಯಲ್ಲಿ ಎಷ್ಟು ವೇಕೆನ್ಸಿ ಇದೆ, ಯಾವ ಥರ ವೇಕೆನ್ಸಿ ಇದೆ, ನಾನು ಬಂದುಬಿಟ್ಟು ಈ ಥರ ಮ್ಯಾನ್ ಪವರ್ ಸಪ್ಲೈ ಮಾಡ್ತೀನಿ ಸರ್, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ನಿಮಗೆ ಗೊತ್ತಿರೋರು ಇದ್ದಾರೆ ಅಂತ ಮಾತಾಡಿಬಿಟ್ಟು, ಸರ್ ನಾನು ಒಂದು ಎಂಪ್ಲಾಯಿನ ಕಳಿಸ್ಕೊಡ್ತೇನೆ, ಇಲ್ಲ ನಾನು ಒಬ್ಬ ಪರ್ಸನ್ನ ರೆಫರ್ ಮಾಡ್ತೀನಿ, ನನಗೆ ಎಷ್ಟು ಪೇ ಮಾಡ್ತೀರಾ, ಇಲ್ಲ ಫಾರ್ ಎಕ್ಸಾಂಪಲ್ ನೀವೇ ಚಾರ್ಜ್ ಮಾಡಿ 2000, 3000 ಸರ್ ನನ್ನ ಕಡೆಯಿಂದ ನಾನು ಕಳಿಸ್ಕೊಡ್ತೀನಿ, ಅವ್ರೇನನ್ನ ಬಂದು ಜಾಯ್ನ್ ಆದರೆ ನನಗೆ ಪೇಮೆಂಟ್ ಮಾಡಿ ಅಂತ ಮಾತಾಡಿ. ಅವಾಗೇನಪ್ಪ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. ಇಲ್ಲ ನನಗಿದೆಲ್ಲ ಬರೋಲ್ಲ, ನನಗೆ ಪ್ರಾಪರಾಗಿ ಕಮ್ಯುನಿಕೇಷನ್ನೇ ಬರೋಲ್ಲ, ನನ್ನ ಕಂಪನಿ ಹತ್ರ ಇಂಟ್ರ್ಯಾಕ್ಟ್ ಮಾಡೋಕ್ಕಲ್ಲ, ನಂಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲಪ್ಪ ಅಂದರೆ, ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ಯಾವ ಥರ ಅರ್ನ್ ಮಾಡ್ಬೋದು, ಇನ್ನು ಈಸಿಯೆಸ್ಟ್ ಮೆಥಡ್ಸ್ ಏನಿದೆ ಅದೆಲ್ಲ ನಾನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಈ ಥರ ಪ್ರಾಫಿಟಬಲ್ ಇನ್ಕಮ್ ಮೇಕಿಂಗ್ ಐಡಿಯಾಸ್ ಏನಾಗಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.